ಮನುಷ್ಯ ತನ್ನ ಜೀವನದೊಳಗೆ ಎದಕ್ಕಾಗಿ ಬಡದಾಡ್ತಾನ ಅಂತಂದ್ರೆ ಪುಣ್ಯವನ್ನು ಗಳಿಸ್ಕೋ ಸಲುವಾಗಿ. ಯಾಕಂತಂದ್ರೆ ಪುಣ್ಯ ಇತ್ತು ಅಂತಂದ್ರೆ ಅವನಿಗೆ ಸುಖ ಸಿಗ್ತದ, ಮೋಕ್ಷ ಸಿಗ್ತದೆ. ಅದರ ಸಲುವಾಗಿ ಮನುಷ್ಯ ಪುಣ್ಯವನ್ನು ಗಳಿಸೋ ಸಲುವಾಗಿ ಓಡಾಡ್ತಾನೆ. ಅದಕ್ಕಾಗಿ ಏನು ಮಾಡ್ತಾನ ಅಂತಂದ್ರೆ ತೀರ್ಥಕ್ಷೇತ್ರಗಳಲ್ಲಿ ಮುಳುಗುತ್ತಾನ, ಪವಿತ್ರ ಕ್ಷೇತ್ರಗಳಿಗೆ ಪಾದಯಾತ್ರೆಯನ್ನು ಮಾಡ್ತಾನ, ದರ್ಶನ ಭಾಗ್ಯವನ್ನು ನೋಡ್ತಾನೆ. ನಮ್ಮ ಭಾರತ ಎಂಥ ಪುಣ್ಯ ಭೂಮಿ ಅಂತಂದ್ರೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಸಹಿತ ಪವಿತ್ರ ಭೂಮಿ. ಇದು ಹೆಜ್ಜೆ ಹೆಜ್ಜೆಗೂ ಪವಿತ್ರ ಭೂಮಿ, ಹೆಜ್ಜೆ ಹೆಜ್ಜೆಗೂ ಪವಿತ್ರ ತೀರ್ಥಕ್ಷೇತ್ರಗಳದಾವ. ಇಂಥ ಭಾರತ ತೀರ್ಥಕ್ಷೇತ್ರಗಳಿಂದ, ಪವಿತ್ರ ಕ್ಷೇತ್ರಗಳಿಂದ ತುಂಬಿರ್ತಕ್ಕಂಥ ಭಾರತದಲ್ಲಿ ನಾವು ನೀವೆಲ್ಲರೂ ಸಹಿತ ಪುಣ್ಯವನ್ನು ಗಳಿಸ್ಕೊಳ್ಬೇಕಾಗಿತ್ತು ಅಂತಂದ್ರೆ ಅಷ್ಟೆಲ್ಲ ಪುಣ್ಯಕ್ಷೇತ್ರಗಳನ್ನು ತಿರುಗಾಡೋ ಅವಶ್ಯಕತೆ ಇಲ್ಲ. ನಿಜಗುಣ ಮಹಾಶಿವಗಳು ಹೇಳ್ತಾರೆ, ಅಷ್ಟೆಲ್ಲ ಪುಣ್ಯಕ್ಷೇತ್ರಗಳನ್ನು ತಿರುಗಾಡೋ ಅವಶ್ಯಕತೆ ಇಲ್ಲ. ನಿನ್ನ ಮನಸ್ಸೊಂದು ವಿಮಲ ಮಾನಸದಿಂದ ಶುಭ ತೀರ್ಥಯುಂಟೆ ಅಂತಂದ್ರೆ ನಿನ್ನ ಮನಸ್ಸೊಂದು ಪರಿಶುದ್ಧವಾಗಿತ್ತು, ನಿನ್ನ ಮನಸ್ಸೊಂದು ಸ್ವಚ್ಛ ಆಗಿತ್ತು, ಆ ಪರಮಾತ್ಮನನ್ನು ಗಳಿಸುವಂಥ, ಪರಮಾತ್ಮನ ಸಾನ್ನಿಧ್ಯವನ್ನು ಪಡೆಯಬೇಕಂತ ಹಂಬಲ ನಿನ್ನಲ್ಲಿತ್ತು ಅಂತಂದ್ರೆ ಆ ಪರಮಾತ್ಮ ನಿನಗೆ ಸಿಕ್ಕೇ ಸಿಗುತ್ತಾನೆ. ಯಾಕಂತಂದ್ರೆ ನಾವು ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ, ತೀರ್ಥಕ್ಷೇತ್ರಗಳಲ್ಲಿ ಮುಳುಗಿ ಹೇಳ್ತೇವೆ, ಯಾಕು? ಭಗವಂತನ ದರ್ಶನ ಆಗಬೇಕು, ಭಗವಂತನ ಸಾನ್ನಿಧ್ಯ ಸಿಗಬೇಕು ಅಂತೇಳಿ. ನಿಜಗುಣ ಶಿವಯೋಗಿಗಳು ಹೇಳ್ತಾರೆ, ನಿನ್ನ ಮನಸ್ಸು ಎಲ್ಲರಿಗೆ ಇರ್ತದೆ. ಆದರೆ ಏನಾಗಿರ್ತೈತಿ ಅಂತಂದ್ರೆ ಒಂದು ಬಂಧನದೊಳಗೆ ಸಿಲ್ಕೊಂಡಿರ್ತದೆ. ಎಲ್ಲರ ಮನಸ್ಸು ಒಂದು ಬಂಧನದೊಳಗೆ ಸಿಳ್ಕೊಂಡಿರ್ತದ, ಮಲತ್ರಯಗಳ ಒಳಗೆ ಸಿಳ್ಕೊಂಡಿರ್ತದ, ಹರಿಷಡ್ವರ್ಗಗಳ ಒಳಗೆ ಸಿಳ್ಕೊಂಡಿರ್ತದ. ಅಂಥ ಮನಸ್ಸನ್ನು ಬಿಡಿಸಿ ಯಾರು ವಿಮಲ ಮನಸ್ಸನ್ನಾಗಿ, ವಿಮಲ ಪರಿಶುದ್ಧವನ್ನಾಗಿ ಮಾಡಿಕೊಳ್ತಾರಲ್ಲ, ವಿಮಲ ಮಾನಸವನ್ನು ಹೊಂದುತ್ತಾರಲ್ಲ, ಆ ವ್ಯಕ್ತಿಗೆ ಭಗವಂತನ ಸನ್ನಿಧಾನ ಸಿಗ್ತೈತಿ. ವಿಮಲ ಮನಸ್ಸು ಸಿಗಬೇಕು ಅಂತಂದ್ರೆ ಇಂಥ ಕಾರ್ಯಕ್ರಮಗಳಿಗೆ ಬರಬೇಕು. ವಿಶ್ವ ಶಾಂತಿಗಾಗಿ ವೇದಾಂತ ಪರಿಷತ್ತು ಕಾರ್ಯಕ್ರಮ ನಡೀಲಾಕತ್ತಿದ ಅಂತೇಳಿ ಬಹಳಷ್ಟು ಜನರಿಗೆ ಗೊತ್ತೈತಿ. ಜ್ಯೋತಿ ಯಾತ್ರೆ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಮುಂತಾದ ಕಡೆಯೆಲ್ಲ ಸುತ್ತಿ ಬಂದಿತ್ತು. ಎಲ್ಲ ಊರಾಗಿನ ಜನರಿಗೆ ಗೊತ್ತಿತ್ತು. 19ನೇ ತಾರೀಕಿನಿಂದ ಹಿಡಿದು ಶಿವರಾತ್ರಿ ತನಕ ಹುಬ್ಬಳ್ಳಿ ಅಜ್ಜನ ಮಠದೊಳಗೆ ವೇದಾಂತ ಪರಿಷತ್ ಕಾರ್ಯಕ್ರಮ ಜರುಗ್ತದೆ. ಸಾಕಷ್ಟು ಜನ ಮಹಾತ್ಮರು ಬಂದು ಹೋಗ್ತಾರ ಅಂಥೇಳಿ ಎಲ್ಲರೂ ಅಂದ್ಕೊಂಡಿದ್ರು, ನಾವು ಹೋಗಬೇಕಪ್ಪ, ಮಹಾತ್ಮರ ದರ್ಶನ ಮಾಡಬೇಕು, ಮಹಾತ್ಮರ ವಾಣಿಗಳನ್ನು ಕೇಳಬೇಕು ಅಂತ ಎಲ್ಲರ ಮನಸ್ಸಿನೊಳಗೆ ಇತ್ತು. ಆದ್ರೆ ಬಹಳಷ್ಟು ಜನಕ್ಕೆ ಬರಲಿಕ್ಕೆ ಆಗಲಿಲ್ಲ. ಯಾರ ಪುಣ್ಯವನ್ನು ಮಾಡಿದ್ರೋ, ಯಾರ ಪರಿಶುದ್ಧ ಮನಸ್ಸನ್ನು ಹೊಂದಿದ್ರೋ ಅವರೆಲ್ಲರೂ ಬಂದಾರ. ಇನ್ನೂ ಕೆಲವರು ಇರ್ತಾರೆ, ಅಲ್ಲೇ ಬಂದಿರ್ತಾರೆ, ಕರೆ ಅಲ್ಲಲ್ಲಿಗೆ ನಿಂತಿರ್ತಾರೆ, ಎರಡೆರಡು ಕೆಲಸ ಮಾಡ್ತಿರ್ತಾರೆ. ಆ ಕಡೆ ಒಂದು ಕೆಲಸ ಮಾಡ್ತಿರ್ತಾರೆ, ಈ ಕಡೆ ಕೇಳ್ತಿರ್ತಾರೆ. ನೀವೆಲ್ಲರೂ ಸಹಿತ ಶಾಂತವಾಗಿ ಕುಳಿತು ಆ ಮಹಾತ್ಮರ ದರ್ಶನವನ್ನು ಮಾಡ್ಲಾಕತ್ತೀರಿ ಅಂತಂದ್ರೆ ನಿಮ್ಮಂಥ ಪುಣ್ಯವಂತರು ಯಾರೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಯಾರಿಗೆ ಪರಿಶುದ್ಧ ಮನಸ್ಸು ಇರ್ತದೆ ಅವರಿಗೆ ಮಾತ್ರ ಇಂಥ ಪುಣ್ಯ ಸಿಗ್ತದೆ ಅಂತ. ಯಾರಿಗೆ ಪರಿಶುದ್ಧ ಮನಸ್ಸು ಇರ್ತದ, ಕೇಳಬೇಕನ್ನುವಂಥ ಹಂಬಲ್ ಇರ್ತದಲ್ಲ, ಅವರಿಗೆ ಮಾತ್ರ ಇಂಥ ಇದನ್ನು ಸಿಗ್ತದ. ಅದಕ್ಕಾಗಿ ಹೇಳ್ತಾರೆ ನಿಜಗುಣ ಶಿವಯೋಗಿಗಳು, ವಿಮಲ ಮಾನಸದಿಂದ ಶುಭ ತೀರ್ಥವುಂಟೆ. ಎರಡು ವಿಶೇಷ ಪದಗಳನ್ನು ಉಪಯೋಗ ಮಾಡ್ತಾರೆ, ಒಂದು ವಿಮಲ, ಇನ್ನೊಂದು ಶುಭ ಅಂತ. ವಿಮಲ ಮಾನಸದಿಂದ ಮನಸ್ಸು ಎಲ್ಲರಿಗೆ ಇರ್ತದ. ವಿಮಲ ಮಾನಸದಿಂದ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಮನಸ್ಸು ಎಲ್ಲರಿಗೆ ಇರ್ತದ, ಅದೆಲ್ಲರೂ ಒಂದು ಬಂಧನದೊಳಗಿರ್ತದ. ಯಾರ ಮನಸ್ಸು ವಿಮಲವಾಗಿರ್ತದ, ಪರಿಶುದ್ಧವಾಗಿರ್ತದಲ್ಲ, ಆ ಮನಸ್ಸು ಶುಭ ತೀರ್ಥವುಂಟೆ ಅಂತ ಹೇಳ್ತಾರೆ. ತೀರ್ಥ ಅಲ್ಲ, ತೀರ್ಥಗಳು ಎಲ್ಲ ಕಡೆ ಸಿಗ್ತಾವೆ. ಗುಡಿ ಗುಂಡಾರಗಳಿಗೆ, ನೀವು ದೇವಸ್ಥಾನಗಳಿಗೆ ಹೋದಾಗ ನಿಮಗೆ ತೀರ್ಥ ಪ್ರಸಾದ ಅಂತ ಹಾಕ್ತಾರೆ. ಆ ತೀರ್ಥವನ್ನು ನೀವು ಸೇವನೆ ಮಾಡಿದಾಗ ನೀವು ಏನಾಗ್ತೀರಿ ಅಂತಂದ್ರೆ ಭಕ್ತರಾಗ್ತೀರಿ. ಆದ್ರೆ ಇಲ್ಲೇನು ವೇದಾಂತ ಪರಿಷತ್ ಕಾರ್ಯಕ್ರಮ ನಡೀಲಾಕತ್ತಿದಲ್ಲ, ಇಲ್ಲಿ ಮಹಾತ್ಮರು ಬಂದಾರಲ್ಲ, ಅವರನ್ನು ನೋಡಿದ್ರೆ, ಅವರನ್ನು ಅವರ ಮಾತುಗಳನ್ನು ನೀವು ಕೇಳಿದ್ರೆ ಆಯ್ತಲ್ಲ, ಆ ಮನಸ್ಸು ನಿಮ್ಮದೇನು ಪರಿಶುದ್ಧ ಆಗ್ತದಲ್ಲ, ವಿಮಲವಾದಂಥ ಮನಸ್ಸು ಆಗ್ತದಲ್ಲ, ಆವಾಗ ನಿಮ್ಮ ಮನಸ್ಸು ಭಕ್ತ ಅಲ್ಲ, ಮುಕ್ತವಾಗಿ ಹೋಗ್ತದೆ ಅಂತ. ಭಕ್ತ ಆಗೋದು ಬೇರೆ, ಮುಕ್ತ ಆಗೋದು ಬೇರೆ. ತೀರ್ಥವನ್ನು ತೆಗೆದುಕೊಳ್ಳುವುದರಿಂದ ಮನಸ್ಸು ಭಕ್ತ ಆಗ್ತೈತಿ. ಅದೇ ಮಹಾತ್ಮರ ದರ್ಶನವನ್ನು ಪಡೆದುಕೊಂಡು ಅವರ ಮಾತುಗಳನ್ನು ಕೇಳೋದ್ರಿಂದ ನಮ್ಮ ಮನಸ್ಸು ಪರಿಶುದ್ಧವಾಗಿ ಮುಕ್ತ ಆಗ್ತದೆ ಅಂತ. ಯಾಕಂತಂದ್ರೆ ಮನಸ್ಸು ಒಳ್ಳೇದಿತ್ತಂದ್ರೆ ಜಗತ್ತೆಲ್ಲ ಒಳ್ಳೇದಾಗಿಬಿಡ್ತೈತೆ ಅಂತ. ಯಾರ ಮನಸ್ಸು ಪರಿಶುದ್ಧವಾಗಿರ್ತದೋ, ಯಾರ ಮನಸ್ಸಿನಲ್ಲಿ ಒಂದು ಸ್ವಲ್ಪವೂ ಅರಿಷಡ್ವರ್ಗಗಳಂತವಂಥವು ಬರುವುದಿಲ್ಲವೋ ಅವರಿಗೆ ಇಡೀ ಜಗತ್ತು ಸುಂದರವಾಗಿ ಕಾಣ್ತದೆ. ಯಾರ ಮನಸ್ಸು ಕೆಟ್ಟದಾಗಿ ಎಲ್ಲರೂ ಬರೀ ಕೆಟ್ಟವರದಾರಪ್ಪ ಅಂತಿರ್ತಾರಲ್ಲ, ಅವರಿಗೆ ಜಗತ್ತು ಕೆಟ್ಟದಾಗಿ ಕಾಣ್ತಿರ್ತದ ಅಂತ. ಮಹಾಭಾರತದೊಳಗೊಂದು ಪ್ರಸಂಗ ಬರ್ತದೆ, ಬಹಳ ಸುಂದರವಾದಂಥ ಪ್ರಸಂಗ. ಪಾಂಡವರ ಮತ್ತು ಕೌರವರ ನಡುವಿನ ಯುದ್ಧ ನೀವೆಲ್ಲರೂ ಕೇಳಿರ್ತೀರಿ. ಅದಕ್ಕಿಂತ ಮುಂಚೆ ಪಾಂಡವರ ಒಂದು ಯಜ್ಞ ಮಾಡಿದ್ರು. ಯಾವ ಯಜ್ಞ ಅಂತಂದ್ರೆ ರಾಜಸೂಯ ಯಜ್ಞ ಅಂತೇಳಿ. ಆ ಯಜ್ಞವನ್ನು ಮಾಡಿ ದಿನಾಲೂ 1 ಕೋಟಿ ಬ್ರಾಹ್ಮಣರಿಗೆ ಅವರು ಊಟವನ್ನು ಹಾಕಿಸ್ತಿದ್ರಂತೆ, ಅನ್ನ ಪ್ರಸಾದವನ್ನು ಮಾಡಿಸ್ತಿದ್ರು. ಹಂಗೆ ಮಾಡಿಸ್ತಿರ್ಬೇಕಾದ್ರೆ
ಶ್ರೀಕೃಷ್ಣ ಪರಮಾತ್ಮ ತಾನೇ ಮುಂದೆ ನಿಂತು ಎಲ್ಲ ಇದನ್ನು ನೋಡ್ಕೊಳ್ತಿದ್ದ. ಪರಮಾತ್ಮನ ಮುಂದೆ ನಿಂತಾನ ಅಂತಂದ್ರೆ ಅಲ್ಲಿ ಯಾವುದಕ್ಕೂ ಸಹಿತ ಕೊರತೆ ಇದ್ದಿದ್ದಿಲ್ಲ. ಹಿಂಗೆ ಪರಮಾತ್ಮ ಪಾಂಡವರ ಜೊತೆಗೂಡಿ ಆ ಕಾರ್ಯಕ್ರಮವನ್ನು ಸಂಪನ್ನ ಮಾಡ್ತಿರ್ಬೇಕಾದ್ರೆ ಕೌರವರಿಗೆ ಬಹಳ ಸಿಟ್ಟು ಬಂತಂತೆ. ಯಾಕೆ ಸಿಟ್ಟು ಬಂತು ಅಂತಂದ್ರೆ, ಶ್ರೀಕೃಷ್ಣ ಪರಮಾತ್ಮ ನಮಗೂ ಮಾವ ಆಗಬೇಕು, ಅವ್ರಿಗೆ ಮಾವ ಆಗಬೇಕು, ಬರೀ ಅವ್ರ ಕಡೆ ಅಷ್ಟೇ ಓಡಾಡ್ತಾನಲ್ಲ, ನಮ್ಮ ಕಡೆ ಬರಂಗ ಇಲ್ಲ ಯಾಕ ಅಂತ ಅನಿಸ್ತಂತ ದುರ್ಯೋಧನಂಗೆ. ದುರ್ಯೋಧನನ ಮನಸ್ಸಿನೊಳಗೆ ಸಂಶಯ ಬಂತು. ಬರೇ ಶ್ರೀಕೃಷ್ಣ ಪರಮಾತ್ಮ ಬರೇ ಪಾಂಡವರ ಕಡೆನ ಹೋಗ್ತಾನಲ್ಲ, ನಾವೇನು ಭಾಳ ಕೆಟ್ಟದೇವನಂತ ಸಂಶಯ ಬಂತಂತ. ಬಂದಾಗ ಹೋಗಿ ಕೇಳ್ದ ಪರಮಾತ್ಮ, ಬರೇ ಅವ್ರ ಹತ್ರನೇ ಇರ್ತೀಯಲ್ಲ, ಅವ್ರ ಜೊತೆನೇ ಮಾತಾಡ್ತೀಯ, ಅವ್ರ ಜೊತೆನೇ ಇರ್ತೀಯ, ಅವ್ರ ಮನೆಯಲ್ಲೇ ಉಳಿತೀಯ, ಅವ್ರ ಜೊತೆನೇ ನಿನ್ನ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀಯಪ್ಪ, ನಾವೇನು ಮಾಡಿದ್ದೀವಿ, ನಮ್ಮ ಜೊತೆ ಯಾಕೆ ನೀನು ಮಾಡಂಗಿಲ್ಲ, ಒಡನಾಟವನ್ನು ಯಾಕೆ ಇಟ್ಕೊಂಡಿಲ್ಲ ಅಂತ ಕೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಆಯ್ತಪ್ಪ ನಿನ್ನ ಜೊತೆನೂ ಒಡನಾಟವನ್ನು ಇಟ್ಕೊಳ್ತೀನಿ, ನಿನ್ನ ಜೊತೆನೂ ಎಲ್ಲವನ್ನು ನಾನೇ ಮುಂದೆ ನಿಂತು ನಿನ್ನ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ. ಇಲ್ಲಿ ಏನು 1 ಕೋಟಿ ಜನ ಬ್ರಾಹ್ಮಣರು ಊಟ ಮಾಡಕತ್ತಾರಲ್ಲ, ಈ ಕೋಟಿ ಜನ ಬ್ರಾಹ್ಮಣರೊಳಗೆ ಒಬ್ಬ ಉತ್ತಮ ಬ್ರಾಹ್ಮಣನನ್ನು, ಯಾವ ಬ್ರಾಹ್ಮಣನನ್ನು, ಒಬ್ಬ ಉತ್ತಮ ಬ್ರಾಹ್ಮಣನನ್ನು, ಒಳ್ಳೆಯ ಬ್ರಾಹ್ಮಣನನ್ನು ಕರ್ಕೊಂಡು ಬಾರಪ್ಪ, ಅವನಿಗೆ ದಕ್ಷಿಣವನ್ನು ಕೊಡ್ತೀನಿ, ಕೊಟ್ಟ ಕೆರಿಂದ ನಿನ್ನ ಜೊತೆ ನಾನು ಮಾತಾಡ್ತೀನಿ ಅಂತಂದ. ಅದೇನು ಭಾಳ ದೊಡ್ಡ ವಿಷಯ, ಒಬ್ಬ ಬ್ರಾಹ್ಮಣ ಒಳ್ಳೆಯ ಬ್ರಾಹ್ಮಣನ ಕರ್ಕೊಂಬರೋದು ಏನು ಬಹಳ ದೊಡ್ಡ ವಿಷಯ ಅಂಥೇಳಿ ದುರ್ಯೋಧನ ರಥವನ್ನು ಏರಿ ಹೊಂಟ. 1 ಕೋಟಿ ಜನ ಬ್ರಾಹ್ಮಣರನ್ನು ನೋಡ್ಕೋಂತ ಹೊಂಟ. ಹೋದ, ಎಲ್ಲರನ್ನ ನೋಡಿ ವಾಪಸ್ ಬಂದು ಖಾಲಿ ಕೈಲೆ ಬಂದು ಹೇಳ್ತಾನೆ ಕೃಷ್ಣ ಪರಮಾತ್ಮ, ಇಲ್ಲಿ 1 ಕೋಟಿ ಜನ ಬ್ರಾಹ್ಮಣರದಾರ, ಕರೆ ಇದರೊಳಗೆ ಯಾರು ಒಬ್ಬರು ಒಳ್ಳೆಯವರಿಲ್ಲ. ಎಲ್ಲರೂ ಎದಕ್ಕೆ ಬಂದಾರ? ದಕ್ಷಿಣದ ಆಶೆಗೆ ಬಂದಾರ, ಊಟದ ಆಶೆ ಸಲುವಾಗಿ ಬಂದಾರಪ್ಪ, ಇಲ್ಲಿ ಒಳಗೆ ಯಾರೂ ಒಳ್ಳೆಯವರಿಲ್ಲ ಅಂತಂದ. ಅಂದಾಗ ಕೃಷ್ಣ ಪರಮಾತ್ಮ ನಕ್ಕನ ಕೇಳ್ದ, ಈ ಕಡೆ ಬಾರಪ್ಪ ಅಂದ. ಬಂದು ನಿಂತ ದುರ್ಯೋಧನ, ಧರ್ಮರಾಜ ಅಂತ ಕರೆದ ಕೃಷ್ಣ. ಧರ್ಮರಾಜ ಬಂದ. ಧರ್ಮರಾಜನಿಗೂ ಅದೇ ಪ್ರಶ್ನೆಯನ್ನು ಕೇಳಿದ, ಇಲ್ಲಪ್ಪ ಇಲ್ಲಿ 1 ಕೋಟಿ ಜನ ಬ್ರಾಹ್ಮಣರದಾರ, ಅದರ ಒಳಗೆ ಒಬ್ಬ ಒಳ್ಳೆಯ ಶ್ರೇಷ್ಠ ಬ್ರಾಹ್ಮಣನನ್ನು ಕರ್ಕೊಂಡು ಬಾರಪ್ಪ, ಅವನಿಗೆ ದಕ್ಷಿಣ ಕೊಡಬೇಕಾಗೈತಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ. ಆಯ್ತಪ್ಪ ಭಗವಂತ ಅಂತೇಳಿ ಧರ್ಮರಾಯ ತಾನೂ ಒಂದು ರಥವನ್ನು ಏರ್ಕೊಂಡು ಆ ಕೋಟಿ ಬ್ರಾಹ್ಮಣರನ್ನೆಲ್ಲ ನೋಡ್ಕೊಂತ ಹೊಂಟಾಗ ಎಲ್ಲರನ್ನ ನೋಡಿ ದುರ್ಯೋಧನ ಹೆಂಗೆ ಖಾಲಿ ಕೈಯಿಂದ ವಾಪಸ್ ಬಂದಿದ್ದಲ್ಲ, ಧರ್ಮರಾಯನೂ ಖಾಲಿ ಕೈಯಿಂದನೇ ವಾಪಸ್ ಬಂದ. ಶ್ರೀಕೃಷ್ಣ ಪರಮಾತ್ಮ ಕೇಳಿದ, ಯಾಕಪ್ಪ ನಿನಗೂ ಯಾರೋ ಒಳ್ಳೆಯವರು ಸಿಗಲಿಲ್ಲನ ಅಂತಂದಂತ. ಅವಾಗ ಧರ್ಮರಾಯ ಒಂದು ಮಾತನ್ನು ಹೇಳ್ತಾರೆ, ನಾವೆಲ್ಲರೂ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇಲ್ಲಪ್ಪ ಪರಮಾತ್ಮ, ಯಾರೋ ಒಳ್ಳೆಯವರು ಸಿಗಲಿಲ್ಲ ಅಂತಲ್ಲ, ಇಲ್ಲಿ ಏನು 1 ಕೋಟಿ ಬ್ರಾಹ್ಮಣರದಾರ, ನೀವು ಒಬ್ಬನ ಕರ್ಕೊಂಡು ಬಾ ಅಂತ ಹೇಳಿದಿ, ಇವ್ರು ಎಲ್ಲರೂ ಒಳ್ಳೆಯವರದಾರ, ಯಾರನ್ನಂತ ಕರ್ಕೊಂಡು ಬರಲಿ ಅಂತಂದಂತ. ದುರ್ಯೋಧನನಿಗೆ ಕೇಳಿದ ಪ್ರಶ್ನೆನೂ ಅದೇ, ಧರ್ಮರಾಯನಿಗೆ ಕೇಳಿದ ಪ್ರಶ್ನೆನೂ ಅದೇ. ದುರ್ಯೋಧನ ಏನಂದ, ಇಲ್ಲಿ ಯಾರೂ ಒಳ್ಳೆಯವರಿಲ್ಲ ಅಂತಂದ. ಧರ್ಮರಾಯ, ಇಲ್ಲಿ ಎಲ್ಲರೂ ಒಳ್ಳೆಯವರದಾರಪ್ಪ ಅಂತಂದ. ಕಾರಣ ಏನು ಅಂತಂದ್ರೆ, ದುರ್ಯೋಧನನ ಮನಸ್ಸಿನೊಳಗೆ ಕೂತು ಬಿಟ್ಟಿತ್ತು, ತಾನೊಬ್ಬ ಕೆಟ್ಟ ಅಲ್ಲ, ಇಡೀ ಜಗತ್ತೇ ಕೆಟ್ಟೈತೆ ಅಂತ ಕೂತು ಬಿಟ್ಟಿತ್ತು. ಧರ್ಮರಾಯ ಇಡೀ ಜಗತ್ತ ಒಳ್ಳೆಯದದ, ಸುಂದರದ, ಭಗವಂತ ಮಾಡೋದೆಲ್ಲ ಒಳ್ಳೇದಕ್ಕೆ ಅಂತ ಕುಂತಿದ್ದ ಅಂತ. ಹಂಗೆ ನಮ್ಮ ಮನಸ್ಸು ಯಾವಾಗ ಪರಿಶುದ್ಧ ಆಗ್ತದ, ಮನಸ್ಸು ಪವಿತ್ರ ಆಗ್ತದಲ್ಲ, ಆವಾಗ ಅದಕ್ಕಿಂತ ಒಳ್ಳೆಯ ಶುಭ ತೀರ್ಥ ಯಾವುದೂ ಇಲ್ಲ, ಅದಕ್ಕಿಂತ ಶ್ರೇಷ್ಠವಾದಂಥ ತೀರ್ಥ ಯಾವುದೂ ಇಲ್ಲ ಅಂತ ಹೇಳ್ತಾ ಇನ್ನೆರಡು ತುದಲ್ ನುಡಿಗಳನ್ನು ಪರಮಾತ್ಮ ಸಿದ್ಧಾರೂಢಪ್ಪನ ಪಾದಗಳಲ್ಲಿ ಅರ್ಪಿಸುತ್ತೇನೆ. ಓಂ ನಮಃ ಶಿವಾಯ.